ನಿಮ್ಗೂ ಕೂಡ ರತನ್ ಟಾಟಾ ತರ ಆಗ್ಬೇಕು ಅಂತ ಇಷ್ಟನಾ? ಹಾಗಿದ್ರೆ ಅವ್ರ ಜಾತಕದಲ್ಲಿ ಯಾವೆಲ್ಲ ಗ್ರಹ ಸ್ಥಿತಿ ಇದೆ, ಅದು ನಿಮ್ಮ ಜಾತಕದಲ್ಲೂ ಕೂಡ ಆ ಗ್ರಹ ಸ್ಥಿತಿ ಇದೆಯಾ ಅಂತ ನೀವು ನೋಡ್ಕೊಳ್ಳಿ. ನಂಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅವ್ರು ಹುಟ್ಟಿದ್ದು 28/12/1937 ಬೆಳಿಗ್ಗೆ 6:30ಕ್ಕೆ ಮುಂಬೈಯಲ್ಲಿ ಹುಟ್ಟಿರ್ತಾರೆ. ವಿಶಾಖ ನಕ್ಷತ್ರ, ತುಲಾ ರಾಶಿ, ಧನುಸ್ಸು ಲಗ್ನ. ಲಗ್ನದಲ್ಲಿ ಸೂರ್ಯ, ಶುಕ್ರ, ಬುಧ ಇರೋದ್ರಿಂದ ಅವ್ರು ಯಾವಾಗ್ಲೂ ಕೂಡ ಶಿಸ್ತು, ಪರಿಶ್ರಮ, ಬುದ್ಧಿವಂತಿಕೆಯ ಸರಳಗತಿ ಆಗಿರ್ತಾರೆ. ಸೂರ್ಯ ಲಗ್ನದಲ್ಲಿರೋದ್ರಿಂದ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಅವರು ಆತ್ಮಬಲದಿಂದ ಎಲ್ಲದನ್ನೂ ಕೂಡ ಗೆಲ್ತಾರೆ. 4ನೇ ಮನೆಯಲ್ಲಿ ಶನಿ ಅತ್ಯಂತ ಬಲವಾಗಿರೋದ್ರಿಂದ ದೀರ್ಘಕಾಲದ ದೃಷ್ಟಿ ಹಾಗೂ ನಾಯಕತ್ವನ ನೀಡಿದೆ. 1962ರಲ್ಲಿ ಇಂಡಿಯಾ ಚೈನಾ ವಾರ್ ಆದಾಗ ಅವ್ರಿಗೆ ಲವ್ ಬ್ರೇಕಪ್ ಆಗುತ್ತೆ. ಮ್ಯಾರೇಜ್ ರಿಲೇಶನ್ಶಿಪ್ ಗೆ ಟ್ರೈ ಮಾಡಿದ್ರು ಕೂಡ ಅವರು ಮದ್ವೆ ಆಗ್ಲೇ ಇಲ್ಲ, ಬಿಕಾಸ್ ಆಫ್ ಲಗ್ನದಲ್ಲಿರೋ ಸೂರ್ಯ, ಬುಧ, ಶುಕ್ರ ಕಾಂಬಿನೇಷನ್ಸ್ ಇಂದ. ರತನ್ ಟಾಟಾ ಶ್ರೀಕೃಷ್ಣನ್ ತರ ಪ್ರೀತಿ ಸಿಕ್ಕಿಲ್ಲ ಅಂದ್ರೂ ಕೂಡ ಗೆಲ್ತಾರೆ. 1999ರಲ್ಲಿ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ಕಾರ್ ತುಂಬಾ ವರ್ಸ್ಟ್ ಸಿಚುವೇಶನ್ ಹೋಗಿರುತ್ತೆ. ಸ್ಟ್ರಗ್ಲಿಂಗ್ ನ ಅನುಭವಿಸ್ತಿರ್ತಾರೆ. ಫೋರ್ಡ್ ಕಂಪ್ನಿಗೆ ಮಾರಾಟ ಮಾಡ್ಬೇಕು ಅಂತ ರತನ್ ಟಾಟಾ ಫಾರಿನ್ ಹೋಗಿರ್ತಾರೆ. ಅಲ್ಲಿ ಅವ್ರನ್ನ ತುಂಬಾ ಡಿಸಪಾಯಿಂಟ್ ಮಾಡ್ತಾರೆ. ಆದ್ರೂ ಕೂಡ ಇಂಡಿಯಾಗೆ ಬಂದು ಫೇಲ್ಯೂರ್ಸ್ ನ ಮೆಟ್ಟಿ ನಿಲ್ತಾರೆ ರತನ್ ಟಾಟಾ ಅವರು. 2022ರಲ್ಲಿ ಸರ್ಕಾರದಿಂದ ಏರ್ಲೈನ್ಸ್ ನ ಪರ್ಚೇಸ್ ಮಾಡ್ತಾರೆ. ಅವ್ರ ತಂದೆ ಆಸೆ ಏನಿತ್ತು ಅದನ್ನ ಪೂರೈಸ್ತಾರೆ. ಬಿಕಾಸ್ ಆಫ್ 9ನೇ ಅಧಿಪತಿ ರವಿ ಲಗ್ನದಲ್ಲಿರೋದ್ರಿಂದ. ನೀವು ಕೂಡ ರತನ್ ಟಾಟಾ ತರ ಏನೇ ಫೇಲ್ಯೂರ್ಸ್ ಬಂದ್ರು ಕೂಡ ಕುಗ್ಗದೆ ಲೈಫ್ ಅಲ್ಲಿ ಮುಂದೆ ನುಗ್ಗಿ.